ನನ್ನ ಹೆಸರು ಗೋಪಾಲ್ ಅಂತೇಳಿ. ಎಕ್ಸಿಬಿಷನ್ ಒಳಗಡೆ ಹೊಸದಾಗಿ ಆಶೀರ್ವಾದ್ ಗ್ರ್ಯಾಂಡ್ ಓಪನ್ ಆಗಿದೆ. ಹೈಜಿನಿಕ್ ಆಗಿ ಒಳ್ಳೆ ಫುಡ್ ಕ್ವಾಲಿಟಿ ಕೊಡ್ತಾ ಇದೀವಿ. ಎಲ್ಲ ವಿಸಿಟ್ ಮಾಡ್ಬೋದು ಅಂತೇಳಿ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಎಲ್ಲ ಐಟಮ್ ಸಿಗುತ್ತೆ. ಮಸಾಲ ಪುರಿ, ಪಾನಿಪುರಿ, ಚಾಟ್ಸ್ ಐಟಮ್, ಬೇಲ್ಪುರಿ, ಟೀ, ಕಾಫಿ ಎಲ್ಲ ಹೈಜಿನಿಕ್ ಆಗಿದೆ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಒಂದ್ಸಲ ತುಂಬಾ ಚೆನ್ನಾಗಿದೆ ಎಕ್ಸಿಬಿಷನ್. ಲಾಸ್ಟ್ ಟೈಮ್ ಈ ತರ ಇರ್ಲಿಲ್ಲ, ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಂದು ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಗವರ್ಮೆಂಟ್ ಇಂದ ಇರ್ಲಿ, ಯಾವುದೇ ವ್ಯವಸ್ಥೆ ಇದ್ರು ತುಂಬಾ ಚೆನ್ನಾಗಿದೆ. ಈ ಸಲ ಹೈಜಿನಿಕ್ ಮಾಡಿದ್ದಾರೆ ಸರ್. ಒಳಗಡೆ ಕ್ಲೀನಿಂಗು ಎಲ್ಲದೂ ತುಂಬಾ ಚೆನ್ನಾಗಿದೆ ಸರ್. ನೋಡ್ಲಿಕ್ಕೂ ಮತ್ತೆ ಹೊಸ ಹೊಸ ತರದ್ದು ಎಲ್ಲ ಮಾಡಿದ್ದಾರೆ ನೋಡ್ಲಿಕ್ಕೆ. ಯಾವುದು ವಾಟರ್ ಶೋ ಇರ್ಬೋದು, ಮತ್ತೆ ಒಳಗಡೆ ನೀರ್ದು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಏನು ಅವರು ತುಂಬಾ ಈ ಸಲ ಹೊಸ ಹೊಸ ಐಟಮ್ ಎಲ್ಲ ತಂದಿದ್ದಾರೆ ಎಕ್ಸಿಬಿಷನ್ ಒಳಗಡೆ. ತುಂಬಾ ಚೆನ್ನಾಗಿದೆ, ಹೈಜಿನಿಕ್ ಮಾಡಿದ್ದಾರೆ. ಅಂಗಡಿಗಳಾಗ್ಲಿ ಯಾವುದೇ ಹೊಸ ಹೊಸ ಐಟಮ್ ಇರೋಂತ ಅಂಗಡಿಗಳು ಹಾಕಿದ್ದಾರೆ. ತುಂಬಾ ಕ್ವಾಲಿಟಿ ಇರೋಂತ ಐಟಮ್ ಬಂದಿದೆ ಸರ್. ನಮ್ಮ ಹೆಸರು ಚಂದ್ರು ಅಂತೇಳಿ. ಆಶೀರ್ವಾದ್ ಬ್ರ್ಯಾಂಡು ಇದು. ಬನ್ನಿ ಮಂಟಪ, ಹೈವೇ ಸರ್ಕಲ್ ಮತ್ತೆ ಇಲ್ವಾಲು, ಕಾಡ್ಕೊಳ ಎಲ್ಲ ಕಡೆಗೆ ಇದೆ ನಮ್ಮ ಬ್ರಾಂಚು. ನಾವೀಗ ಆಕ್ಚುಲಿ ಈಗ 3 ತಿಂಗಳಾಯ್ತು. ದಸರಾದಿಂದ ನಾವು ಈಗ ಎಕ್ಸಿಬಿಷನ್ ಮಾಡಿದ್ವಿ. ಹೋಟೆಲ್ ಚೆನ್ನಾಗಿದೆ, ಬನ್ನಿ ಟೇಸ್ಟ್ ಮಾಡಿ. ಡ್ರೈ ಗೋಬಿ, ಆನಿಯನ್ ಪಕೋಡ, ಮದ್ದೂರು ವಡ, ದೋಸೆ, ಇಡ್ಲಿ, ಪೂರಿ, ಚಾಟ್ಸು ಎಲ್ಲ ಸಿಗುತ್ತೆ. ನನ್ನ ಹೆಸರು ರಶ್ಮಿ ಅಂತ. ಮೈಸೂರು ಅವಳೇನೆ, ಮೈಸೂರು ಹತ್ರ ಹುಲ್ಲಳ್ಳಿ ಅವಳು. ಆದ್ರೆ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ವಾಸ ಇರೋದು. ಎಕ್ಸಿಬಿಷನ್ ಬಂದು ಒಂದ್ 3-4 ವರ್ಷ ಆಗಿತ್ತು. ಈ ಸಲ ಬರೋಣ ಅಂತ ಮಕ್ಳು ಮತ್ತೆ ಫ್ಯಾಮಿಲಿ ಜೊತೆ ಬಂದಿದೀವಿ. ಚೆನ್ನಾಗಿದೆ ಆಕ್ಚುಲಿ. ಇಟ್ ಲುಕ್ಸ್ ಮಚ್ ನೀಟರ್. ಮತ್ತೆ ಹೊಸ ಸ್ಟ್ರಕ್ಚರ್ಸ್ ಎಲ್ಲ ಮಾಡಿರೋದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾವ್ ಇವಾಗಷ್ಟೇ ಎಂಟರ್ ಆಗಿದೀವಿ. ಇಲ್ಲಿ ನೋಡಕ್ಕೆಲ್ಲ ತುಂಬಾ ಆರ್ಗನೈಸ್ಡ್ ಆಗಿ ಕಾಣ್ತಾ ಇದೆ. ಸ್ಟ್ರಕ್ಚರ್ಸ್ ಮತ್ತೆ ಸ್ಟಾಲ್ಸ್ ಎಲ್ಲ ಹೆಚ್ಚು ಆರ್ಗನೈಸ್ಡ್ ಆಗಿದೆ ಲಾಸ್ಟ್ ಇಯರ್ ಗಿಂತ ಅಂತ ಅನ್ಸ್ತಾ ಇದೆ ನಮ್ಗೆ. ಮತ್ತೆ ಇಲ್ಲೇನೋ ಈ ತರ ಎಲ್ಲ ಬಿಲ್ಡ್ ಮಾಡಿದಾರಲ್ಲ, ಇದೆಲ್ಲ ಕೂಡ ನೋಡಕ್ ಚೆನ್ನಾಗಿದೆ. ಹೌದು ಹೌದು ಹೌದು, ಇದು ಒಂದ್ ಸ್ವಲ್ಪ ಹಂಪಿ ಸ್ಟೈಲು ಆ ತರದಲ್ಲಿ ಮಾಡಿದ್ದಾರೆ. ಇದು ಖಂಡಿತ ಚೆನ್ನಾಗಿದೆ. ಮೊದ್ಲು ಇಲ್ಲೆಲ್ಲ ಅಷ್ಟೇನು ಇಷ್ಟು ನೀಟಾಗಿ ಕಾಣೋ ತರ ಇರ್ಲಿಲ್ಲ. ಸೊ ಇವಾಗ ನೀಟಾಗಿ ಕಾಣುತ್ತೆ. ಮತ್ತೆ ಸ್ಟ್ರಕ್ಚರ್ಸ್ ಅಲ್ವ ಎಲ್ಲ ಚೆನ್ನಾಗಿ ಕಾಣುತ್ತೆ. ಆಶೀರ್ವಾದ್ ಚೆನ್ನಾಗಿದೆ. ನಾವು ಚಾಟ್ಸ್ ತಗೊಂಡಿದೀವಿ ಇವತ್ತು, ಚೆನ್ನಾಗಿದೆ. ನಾವು ಮಸಾಲ ಪುರಿ, ಬೇಲ್ಪುರಿ, ಪಾನಿಪುರಿ ತಗೊಂಡಿದೀವಿ. ಎಲ್ಲ ಕೂಡ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಬರೋರು ಖಂಡಿತ ಬನ್ನಿ. ಯಾಕಂದ್ರೆ ಮೈಸೂರಲ್ಲಿ ಇದು ಒಂದು ನೋಡಂತ ಜಾಗ. ಸೊ ಇದು ಬರೀ ದಸರಾ ಟೈಮಲ್ಲಿ ಮಾತ್ರ 3 ಮಂತ್ಸ್ ಮಾತ್ರ ಇರುತ್ತೆ. ಸೊ ಖಂಡಿತ ಬನ್ನಿ, ಎಲ್ಲರೂ ನೋಡಿ. ತುಂಬಾ ಸ್ಟಾಲ್ಸ್ ಗಳಿದೆ, ಮತ್ತೆ ಕಡಿಮೆ ರೇಟಲ್ಲಿ ಸಾಮಾನ್ ಸಿಗತ್ತೆ, ಮತ್ತೆ ಚೆನ್ನಾಗಿರೋ ಮತ್ತೆ ಗೇಮ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಬಂದು ಒಂದ್ ಈವ್ನಿಂಗ್ ಕಳಿಬಹುದು ಇಲ್ಲಿ. ಚೆನ್ನಾಗಿ, ಐ ಮೀನ್ ಯು ವಿಲ್ ನಾಟ್ ರಿಗ್ರೆಟ್. ಇಟ್ಸ್ ಅ ಗುಡ್ ಪ್ಲೇಸ್. ಸರ್ ನಮ್ಮ ಓನರು 35 ವರ್ಷದಿಂದ ಆಗ್ತಾರೆ ಸರ್. ವ್ಯಾಪಾರಗಳು ಚೆನ್ನಾಗಿದೆ ಸರ್. ಇವಾಗ ವ್ಯವಸ್ಥೆ ಚೆನ್ನಾಗಿದೆ ಸರ್, ಮೊದ್ಲಿಕ್ಕಿಂತ ವ್ಯವಸ್ಥೆ ಚೆನ್ನಾಗಿದೆ. ಆಮೇಲೆ ಮೊನ್ನೆ ನಮ್ಮ ಅಯ್ಯಪ್ಪನವರದು ಬರ್ತ್ಡೇ ಆಯಿತು, ಚೆನ್ನಾಗಿದೆ ಸರ್. ಈ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್. ಇವಾಗ ಚೆನ್ನಾಗಿ ಮಾಡಿದ್ದಾರೆ ಸರ್. ಇವಾಗ ನೀಟ್ನೆಸ್ ಇದೆ, ಮುಂಚೆ ನೀಟ್ನೆಸ್ ಎಲ್ಲ ಇರಲಿಲ್ಲ. ಇವಾಗ ನೀಟ್ನೆಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಅಂಗಡಿ ಎಲ್ಲ ಚೆನ್ನಾಗಿ ಮಾಡೋರು ಸರ್. ಇವಾಗ ಅಭಿನಂದನೆ ಸರ್, ಚೆನ್ನಾಗಿ ಮಾಡೋರು ಸರ್. ಅಧ್ಯಕ್ಷರು ಕೆಲಸ ಮಾಡೋರು ಸರ್, ಚೆನ್ನಾಗಿದೆ ಮಾಡೋರು ಸರ್, ಪರವಾಗಿಲ್ಲ ಸರ್. ಸರ್, ನಾನು ಇನ್ನೊಂದು ಏನ್ ಬಯಸಪಡ್ತೀನಿ, ಅಯ್ಯಪ್ಪನವ್ರದ್ದು ಮೊನ್ನೆ ಹುಟ್ಟದ ಹಬ್ಬ ಆಗಿದೆ. ಅವ್ರಿಗೋಸ್ಕರ ನಾನು ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಸರ್. ಮಾತಾಡ ಸರ್, ನನ್ನ ಹೆಸರು ಲಕ್ಷ್ಮಣ್ ಅಂತ. ನಾವಿಲ್ಲಿ ಒಂದು 15 ವರ್ಷದಿಂದನೂ ಸ್ಟಾಲ್ ಆಗ್ತಾ ಇದ್ದೀವಿ. ಮುಂಚೆಕ್ಕಿಂತ ಈಗ ಸ್ವಲ್ಪ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಅಯ್ಯಪ್ಪನವರು ಇವತ್ತು ನಿನ್ನೆ ಹುಟ್ಟು ಹಬ್ಬದ ಶುಭಾಶಯ ಕೋರುತ್ತೇನೆ. ಮತ್ತೆ ಇದು ಎಕ್ಸಿಬಿಷನ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆಗೆ ಹೋಲ್ಸ್ಕೊಂಡ್ರೆ ಈಗ ತುಂಬಾ ಬೆಟರ್ ಆಗಿದೆ ಸರ್. ಇಲ್ಲಿ ಈಗ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ರೋಡಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಮುಂಚೆ ಅಂದ್ರೆ ಧೂಳೆಲ್ಲ ಇತ್ತು, ಈಗ ಅದಕ್ಕೆಲ್ಲ ಟೈಲ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಮತ್ತೆ ನೀರೆಲ್ಲ ಕ್ಲೀನ್ ಆಗಿ ಹೋಗುತ್ತೆ, ಮಳೆ ನೀರೆಲ್ಲ ಬಂದ್ರೆ ನಿಲ್ಲಲ್ಲ. ಮುಂಚೆ ಆದ್ರೆ ನಿಲ್ತಾ ಇತ್ತು, ಈಗ ಸ್ವಲ್ಪ ಪರವಾಗಿಲ್ಲ ಸರ್. ಸರ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಹಳೆ ಕಾಲ ರಾಜರು ಮಾಡಿಸ್ತಾರಲ್ಲ, ಆತರ ಅರಮನೆಗಳ ತರ ಆತರ ಮಾಡಿಸಿದ್ದಾರೆ. ಪರವಾಗಿಲ್ಲ ಸರ್, ಒಂಥರ ಹಂಪೆಯಲ್ಲಿ ನೋಡ್ದಂಗ ಆಗುತ್ತೆ ಸರ್. ಇದು
ಸರ್ ಹಯೂಬ್ ಖಾನ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಸಿದ್ದಾರೆ ಸರ್. ಅವ್ರಿಗೆ ವಯಸ್ಸಿರೋದ್ರಿಂದ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದಾರೆ ಸರ್ ಅವರು. ಸರ್ ಪರವಾಗಿಲ್ಲ ಸರ್, ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ, ಮತ್ತೆ ಪಬ್ಲಿಕ್ ಹಂಗೆ ಬರ್ತಿದೆ ಸರ್. ಸರ್ ಈಗ 4ನೇ ತಾರೀಕು ಅಂತ ಹೇಳಿದ್ರು, ಈಗ 12ನೇ ತಾರೀಕು ಅಂತ ಹೇಳಿದ್ದಾರೆ.